ನೀವು ಮಾಧ್ಯಮದವ್ರು ಕರೆದಿದ್ದೀರಿ, ನನಗೆ ನಿಮ್ಮ ಕಂಡ್ರೆ ಸ್ವಲ್ಪ ನನಗೊಂದು ಟೈಮ್ ಅಲರ್ಜಿ ಆಯ್ತದೆ. ಆದರೂ ವಿಧಿ ಇಲ್ಲ, ನಾನು ಬಿಡೋಂಗಿಲ್ಲ, ನಾವು ನಿಮ್ಮ ಬಿಡೋಂಗಿಲ್ಲ. ನೀವೊಂದು ಟ್ರೈನಿಂಗ್ ಸ್ಕೂಲ್ ಮಾಡಬೇಕು ಪ್ರೆಸ್ ಕ್ಲಬ್ ಅವರು. ಈ ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮಗಂತೂ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡ್ಕೊಳ್ಳೋ ಮನೆಗೆ ಬಾಯಿಗೆ ತಂದು ಇಡ್ತಾನೆ ಇರ್ತೀರ ನೀವೆಲ್ಲ. ಅದು ನಿಜ ಏನು ನಡೆದಿದೆ ಅಂತ ನಮ್ಗೆ ಗೊತ್ತಿರೋದ್ರೆ ಎಲ್ಲ ಬಂದ್ಬಿಡ್ತೀವಿ. ಅವ್ರು ಯಾರೋ ಹಂಗೆ ಅಶೋಕ್ ಹಂಗಂದ್ರು, ಕುಮಾರಸ್ವಾಮಿಗೆ ಪಾಪ ಅವ್ರು ಅಂದಿರೋದೇ ಇಲ್ಲ, ತಕ್ಷಣ ಬಂದು ಬಾಯಿಗೆ ಇಟ್ಬಿಡ್ತೀರ ಅವ್ರು ಹಂಗಂದ್ರು ಅಂತ. ಅಂಥವ್ರಿಗೆಲ್ಲ ಯಾವ ರೀತಿ ನೀವು ಪಾಠ ಕಲಿಸ್ಬೇಕು ಅಂತ, ಯಾಕೆಂದರೆ ಸತ್ಯ ನುಡಿಬೇಕು, ಮಿಸ್ಗೈಡ್ ಆಗಬಾರ್ದು. ನನಗೆ ಬೇಕಾದಷ್ಟು ಇಂಥ ಸಂದರ್ಭದಲ್ಲಿ ಅನುಭವ ಆಗಿದೆ. ಅಂತ ಯಾರು ಮಿಸ್ಗೈಡ್ ಮಾಡಿ ಸಮಾಜನ ಒಡಿಲಿಕ್ಕೆ, ಅಶಾಂತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವ್ರಿಗೆ ನೀವು ಅವ್ರಿಗೆ ಪಾಠ ಕಲಿಸೋಂಥ ವ್ಯವಸ್ಥೆ ನಿಮ್ಮಲ್ಲಿ ಕೂಡ ಆಗಬೇಕು. ಏಕೆಂದರೆ ಇದು ಭಾಳ ದೊಡ್ಡ ಜವಾಬ್ದಾರಿ. ನಾನು ಹೇಳ್ತಾ ಇರ್ತೀನಿ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಈಗ ನನಗೂ ನಿಮ್ಮ ಮೇಲೆ ಟೀಕೆ ಮಾಡೋಕ್ಕೆ ನನಗೆ ಇಷ್ಟ. ಏನು ಟೀಕೆ ಮಾಡೋಣ ಇವತ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇಷ್ಟು ನಾವೆಲ್ಲ ಇದ್ದೀವಿ, ಹೆಣ್ಣು ಕುಟುಂಬದ ಕಣ್ಣು. ಒಂದೊಂದು ಸಕ್ಸಸ್ ಸ್ಟೋರಿ ಮುಂದೆ ಪಾಪ ಹೆಣ್ಮಕ್ಳು ಬಂದಿದ್ದರು. ನೀವು ಒಂದು 4 ಜನ ಹೆಣ್ಮಕ್ಳಿಗೆ ಸನ್ಮಾನ ಮಾಡಿದ್ರೆ ನಾನೇ ಇವತ್ತು ಖುಷಿ ಪಡ್ತಿದ್ದೆ. ಒಬ್ಬರು ಹೆಣ್ಮಕ್ಳು ಇಲ್ವಲ್ಲ ಅಂತ ಸ್ವಲ್ಪ ನಂಗೆ ಬೇಜಾರಾಗ್ತಿದೆ. ಹೆಣ್ಮಕ್ಳು ಕೂಡ ಸಾಧನೆ ಮಾಡಿದ್ರು ಭಾಳ ಜನ ಇದ್ದಾರೆ. ಹೆಣ್ಮಕ್ಳು ಸಾಧನೆ ನಿಮ್ಮಲ್ಲೂ ಮಾಧ್ಯಮದಲ್ಲೂ ಸೇವೆ ಮಾಡಿದಂಥವ್ರು ಇದ್ದಾರೆ, ಬೇರೆ ಕೂಡ ಸಮಾಜದ ಸೇವೆ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ, ಆಗ್ಬೋದಲ್ಲ. ಶ್ರೀಧರ್ ಮತ್ತು ತಂಡ ಪ್ರೆಸ್ ಕ್ಲಬ್ ಅವ್ರಿಗೆ ಒಂದು ಸ್ಮಾಲ್ ಹಿಂಟ್ ನಾನು ಕೊಡ್ತಾ ಇದ್ದೀನಿ. ಸೊ ಮಹಿಳಾ ಸಬಲೀಕರಣದಲ್ಲಿ ಇದ್ದೀವಿ. ಈ ನೆಕ್ಸ್ಟ್ ಇಯರಿಂದ ಏನು ಮಾಡೋಕ್ಕಾಗಲ್ಲ, 33% ಬೇರೆ ಬಂದ್ಬಿಡ್ತದೆ. ಲೀಡರ್ಸ್ ಆಗೋಗ್ತಾರೆ. ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ರಿಸರ್ವೇಷನ್ ಬಂದಿದೆ. ಈಗಾಗಲೇ ನಮ್ಮ ಕಾರ್ಪೊರೇಷನ್ವರೆಗೂ 50% ಆಗೋಗಿದೆ. ನೆಕ್ಸ್ಟು ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಬರ್ತದೆ, ನಾವೇನು ಮಾಡೋಕ್ಕಾಗಲ್ಲ. ಸೊ ನಾವೆಲ್ಲ ಸೇರಿ ಉಳಿಸ್ಕೊಳ್ಬೇಕು.